ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ರೈತರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ರಸಗೊಬ್ಬರ. ಹಲವು ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರದ ಭಾರಿ ಪ್ರಮಾಣದ ಕೊರತೆ ಉಂಟಾಗ್ತಾ ಇದೆ. ಮೊದಲೇ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಅದು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಆ ರೀತಿಯಾದಂತ ಒಂದು ಗೊಂದಲ. ಇದೆಲ್ಲದರ ನಡುವೆ ಈಗ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಅನ್ನದಾತ ಸಂಕಷ್ಟದಲ್ಲಿದ್ದಾನೆ. ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ. ರಾಜ್ಯದ ಬೇಡಿಕೆಯ ಅರ್ಧದಷ್ಟನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಸೊ ಹೀಗಾಗಿ ರಾಜ್ಯದ ರೈತರಿಗೆ ಸರಿಯಾಗಿ ರಸಗೊಬ್ಬರ ಸಿಗ್ತಾ ಇಲ್ಲ. ಹಲವು ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗದೆ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರಸಗೊಬ್ಬರದ ಕೊರತೆ ಸಿಕ್ಕಾಪಟ್ಟೆ ಉಂಟಾಗ್ತಾ ಇದೆ ರಾಜ್ಯದಲ್ಲಿ. ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಬಿತ್ತನೆ ಮಾಡುವ ಒಂದು ಸಮಯ ಇದು. ಇನ್ನು ಏನು ಮಳೆಗಾಲ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಸಿಗಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ನೋಡಿ, ಏಪ್ರಿಲ್ ಜೂನ್ವರೆಗೆ ರಾಜ್ಯಕ್ಕೆ ಸಾಕಷ್ಟು ರಸಗೊಬ್ಬರ ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಕೊಡಲ್ಲ ಅಂತ ಅಂದರೆ ಕಷ್ಟ ಆಗೋಗ್ಬಿಡುತ್ತೆ. ನೋಡಿ, ಜೂನ್ನಲ್ಲಿ 5,03,333 ಮೆಟ್ರಿಕ್ ಟನ್ ಗೊಬ್ಬರದ ಬೇಡಿಕೆ ಇರುತ್ತೆ. ಜೂನ್ನಲ್ಲಿ ಕೊಟ್ಟಿದ್ದು ಕೇವಲ 1,64,322 ಮೆಟ್ರಿಕ್ ಟನ್. ಎಲ್ಲಿ 5 ಲಕ್ಷ, ಎಲ್ಲಿ 1 ಲಕ್ಷ, ತುಂಬ ಡಿಫ್ರೆನ್ಸ್ ಇದೆ. ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಏಪ್ರಿಲ್ನಿಂದ ಜೂನ್ವರೆಗೆ ರಾಜ್ಯಕ್ಕೆ 14,40,507 ಮೆಟ್ರಿಕ್ ಟನ್ ಬೇಕು. ಏಪ್ರಿಲ್ನಿಂದ ಜೂನ್ವರೆಗೆ ಅಂದರೆ 1-2 ತಿಂಗಳ ಅಂತರದಲ್ಲಿ, ಏಪ್ರಿಲ್, ಮೇ, ಜೂನ್. ಸೊ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರೋಬ್ಬರಿ 14,40,507 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಕಾಗುತ್ತೆ. ಆದರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಎಷ್ಟು? 8,12,929 ಮೆಟ್ರಿಕ್ ಟನ್ ಮಾತ್ರ. ಇದರಿಂದ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಬೇಗ ಬೇಗ ಖಾಲಿ ಆಗೋಗ್ಬಿಡುತ್ತೆ ರಸಗೊಬ್ಬರ. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ 30,05,000 ಮೆಟ್ರಿಕ್ ಟನ್ ಬೇಕು ರಸಗೊಬ್ಬರ. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ರಾಜ್ಯಕ್ಕೆ ಬಂದಿದ್ದು ಕೇವಲ 8,12,929 ಮೆಟ್ರಿಕ್ ಟನ್ ಮಾತ್ರ. ಇನ್ನೇನು ಮಾಡೋಕ್ಕಾಗುತ್ತೆ, ಬಹಳ ಕಷ್ಟ ಆಗೋಗ್ಬಿಡುತ್ತೆ.